ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಪ್ರಾರಂಭದಲ್ಲಿ ನಟರಾಜ ಚಂದನ್ಗೆ ಎಲ್ಲ ಸತ್ಯ ಕೂಡ ಹೇಳ್ತಾನೆ. ಅಂದರೆ ಮಹಿ ಅವನ ಮಗ ಅಲ್ಲ ಅಂತ ಹೇಳಿ ಕೋಮಲ ಒಂದು 3 ತಿಂಗಳ ಮಗುವನ್ನು ಕರ್ಕೊಂಡು ಬಂತು. ಪಾಪ ಅವಳಿಗೆ ಬೇರೆ ಎಲ್ಲೂ ಜಾಗ ಇಲ್ಲ ಅಂತ ಹೇಳಿ ನಮ್ಮನೇಲಿ ನಾನು ಜಾಗ ಕೊಟ್ಟೆ. ಆದರೆ ಅವಳು ಒಂದಿನ ಆ ಮಗುನ ಹಾಗೆ ಬಿಟ್ಟು ಯಾರೋ ಒಬ್ಬನ ಜೊತೆ ಓಡಿ ಹೋದ್ಲು. ಆ ಮಗುನ ಇಲ್ಲಿ ತನಕ ನಾನು ಸಾಕ್ತಾ ಇದ್ದೇನೆ, ಸ್ವಂತ ಮಗನ ಥರನೇ ಸಾಕ್ತಾ ಇದ್ದೇನೆ ಅಂತ ಹೇಳ್ತಾನೆ. ಆಗ ಚಂದನಂಗೆ ತುಂಬ ಖುಷಿಯಾಗುತ್ತೆ. ಇನ್ನು ಆ ಮಾತುಗಳನ್ನು ಮುತ್ತು ಕೂಡ ಕೇಳ್ತಾನೆ. ಇನ್ನೂ ಗೊತ್ತಾಗುತ್ತೆ ಮಹಿ ಅಪ್ಪ ನಟರಾಜ ಅಲ್ಲ ಅಂತ. ಮಹಿನ ನಟರಾಜ ಸಾಕಿದ್ದು ಸ್ವಂತ ಮಗನಕ್ಕಿಂತ ಹೆಚ್ಚಾಗಿ ಸಾಕಿದ್ದಾನಂತ ಹೇಳಿ ಚಂದನಿಗೆ ತುಂಬಾ ಖುಷಿಯಾಗುತ್ತೆ. ಇನ್ನು ಆ ವಿಚಾರನ ಯಾರ ಹತ್ರನೂ ಹೇಳಬಾರ್ದು ಅಂತ ಹೇಳಿ ಮುತ್ತು ಕೂಡ ಮಾತು ತಗೊಳ್ತಾನೆ. ಇನ್ನು ಮನೆಯಲ್ಲಿ ಸಂಭ್ರಮದ ವಾತಾವರಣ ಇರ್ತದೆ. ಇನ್ನು ಮುತ್ತು ಬಿರಿಯಾನಿ ಮಾಡ್ತಾ ಇರ್ತಾನೆ. ಎಲ್ಲರೂ ತುಂಬ ಖುಷಿಯಾಗಿ ಇರ್ತಾರೆ. ಇನ್ನು ಮುತ್ತು ಬಿರಿಯಾನಿನ ಮಹಿಮನಿಗಂತ ಹೇಳಿ ಅವ್ರ ಮನೆಗೆ ತಗೊಂಡು ಹೋಗ್ತಾನೆ. ಇನ್ನು ಮಹಿಮನ್ ಮನೆಗೆ ಮುತ್ತು ಬರ್ತಾನೆ. ಆಗ ಮಹಿಮನ್ ತುಂಬ ಖುಷಿಯಾಗುತ್ತೆ. ಆಗ ಮುತ್ತು ಹೇಳ್ತಾನೆ, ಅದೇನಂದರೆ ನಾನು ಬಿರಿಯಾನಿ ಮಾಡಿದೆ ಮನೆಯಲ್ಲಿ, ನಿಮಗೆ ಕೂಡ ಸ್ವಲ್ಪ ಕೊಟ್ಟು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾನೆ. ಆಗ ಮಹಿಮ ಹೇಳ್ತಾಳೆ, ಹೌದಾ ಬನ್ನಿ ಬನ್ನಿ ಅಂತ ಹೇಳ್ತಾಳೆ. ಆಗ ಅಮಿತ್ ಬಾಯ್ ಕೂಡ ಇರ್ತಾನೆ. ಇನ್ನು ಮುತ್ತು ಹೇಳ್ತಾನೆ, ನೀವೆಲ್ಲ ಬಿರಿಯಾನಿ ತಿಂದು ಹೇಗಿದೆ ಅಂತ ಹೇಳಿ ಅಂತ ಹೇಳ್ತಾನೆ. ಇನ್ನು ಮಹಿಮ ಎಲ್ರಿಗೂ ಬಿರಿಯಾನಿಯನ್ನು ಬಡಿಸ್ತಾಳೆ. ಆಗ ಮುತ್ತು ಹೇಳ್ತಾನೆ, ನನಗೆ ಬೇಡ, ನಾನು ಮನೇಲಿ ತಿಂತೇನೆ, ನನಗೋಸ್ಕರ ಕಂಠಿ ಹರಿ ಮೈ ಎಲ್ಲರೂ ಕಾಯ್ತಾ ಇದ್ದಾರೆ, ನೀವು ತಿಂದು ಹೇಗಿದೆ ಅಂತ ಹೇಳಿ ಅಂತ ಹೇಳ್ತಾನೆ. ಆಗ ಮಹಿಮ ಹೇಳ್ತಾಳೆ, ನೀವು ಅಲ್ಲಿ ಕೂಡ ಸ್ವಲ್ಪ ತಿನ್ನಿ, ಇಲ್ಲಿ ಕೂಡ ತಿನ್ನಿ ಅಂತ ಹೇಳ್ತಾರೆ. ಇನ್ನು ಮಹಿಮ ಒಂದು ತುತ್ತನ್ನು ಮುತ್ತುಗೆ ತಿನ್ನಿಸ್ಬೇಕಂತ ಹೋಗ್ತಾಳೆ. ಆಗ ಅಲ್ಲಿ ಅಮಿತ್ ಬಾಯಿ ಇರ್ತಾನೆ. ಆಗ ಮುತ್ತು ಹೇಳ್ತಾನೆ, ಬೇಡ ಬೇಡ ಅಂತ ಹೇಳ್ತಾನೆ. ಆಗ ಅಮಿತ್ ಬಾಯಿ ಗೊತ್ತಾಗುತ್ತೆ ಇವ್ರು ನಾಚಿಕೆ ಪಡ್ಕೊಳ್ತಿದ್ದಾರೆ ಅಂತ ಹೇಳಿ. ಆಗ ಅಮಿತ್ ಬಾಯಿ ಸುಮ್ಮನೆ ಫೋನ್ ಬಂದಿದೆ ಅಂತ ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ಹಲೋ ಹೇಳಿ ಹೇಳಿ ಅಂತ ಹೇಳಿ ಹೊರಗಡೆ ಹೋಗ್ತಾನೆ. ಫೋನ್ ತಗೊಂಡು ಫೋನಲ್ಲಿ ಮಾತಾಡ್ಕೊಂಡು ಬೇಕಂತ. ಇನ್ನು ಮಹಿಮ ಮುತ್ತುಗೆ ಒಂದು ತುತ್ತು ತಿನ್ನಿಸ್ತಾಳೆ. ಇನ್ನು ಅವರಿಬ್ಬರು ತುಂಬ ಖುಷಿಯಾಗಿ ಇರ್ತಾರೆ. ಆವಾಗ ಮಹಿಮನಿಗೊಂದು ಫೋನ್ ಬರುತ್ತೆ. ಆ ಫೋನಲ್ಲಿ ಹೇಳ್ತಾರೆ, ನೋಡು ನೀನು ಈಗಲೇ ನಮ್ಮೂರಿಗೆ ಬಂದುಬಿಡು, ಇಲ್ಲದಿದ್ದರೆ ನಾನೇ ಅಲ್ಲಿಗೆ ಬಂದು ನಾನು ಕರ್ಕೊಂಡು ಹೋಗಬೇಕಾಗುತ್ತೆ ಅಂತ ಹೇಳ್ತಾರೆ. ಆಗ ಮಹಿಮನಿಗೆ ತುಂಬಾ ಹೆದರಿಕೆ ಆಗುತ್ತೆ. ಅವಳು ತುಂಬಾ ಕೂಗ್ತಾಳೆ. ಆಗ ಮುತ್ತು ಹೇಳ್ತಾನೆ, ಏನಕ್ಕೆ ಮಹಿಮ ಅವರೇ ಯಾಕೆ ಕೂಗ್ತಾ ಇದ್ದೀರಾ, ಏನಾಯಿತು, ಯಾಕೆ ಅಳ್ತಾ ಇದ್ದೀರಾ, ಯಾರು ಫೋನ್ ಮಾಡಿದ್ರು ಅಂತ ಹೇಳ್ತಾರೆ. ಆಗ ಮಹಿಮ ಏನೂ ಹೇಳಲ್ಲ, ಗಟ್ಟಿಯಾಗಿ ಮುತ್ತುನ ಹಗ್ ಮಾಡ್ಕೊಳ್ತಾಳೆ. ಇನ್ನು ಮುತ್ತು ಹೇಳ್ತಾನೆ, ಮಹಿಮ ಅವರೇ ಏನಾಯಿತು, ಯಾರು ಕಾಲ್ ಮಾಡಿದ್ರು, ಯಾಕೆ ಈ ರೀತಿ ಅಳ್ತಾ ಇದ್ದೀರಾ, ಹೇಳಿ ಮಹಿಮ ಅವರೇ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅಮಿತ್ ಬಾಯಿ ಬರ್ತಾನೆ. ಅಮಿತ್ ಬಾಯಿ ಬಂದಾಗ ಮುತ್ತು ಹೇಳ್ತಾನೆ, ಅಮಿತ್ ಬಾಯಿ ಮಹಿಮಂಗೆ ಏನಾಯಿತು, ಯಾರ್ದೋ ಕಾಲ್ ಬಂತು, ಕಾಲ್ ಬಂದಾಗಿಂದ ಅವ್ರು ಅಳ್ತಾ ಇದ್ದಾರೆ, ಏನಾಯಿತು ಅಂತ ಕೇಳಿದ್ರೆ ಅವ್ರು ಏನೋ ಹೇಳ್ತಾ ಇಲ್ಲ ಅಮಿತ್ ಬಾಯಿ, ಏನಾಯಿತು ಅಂಥದ್ದು ಅಂತ ಕೇಳ್ತಾನೆ. ಆಗ ಅಮಿತ್ ಬಾಯಿ ಹೇಳ್ತಾನೆ, ಓ ಅದಾ, ಅಂದರೆ ಬಾಯ್ ನಾನು ಹೇಳಿದ್ನಲ್ಲ, ಊರಲ್ಲಿ ಒಂದು ಮಾವನ ಮಗ ಇದ್ದಾನೆ, ಅವ್ನು ಯಾವಾಗಲೂ ಮದುವೆ ಆಗು ಅಂತ ಪೀಡಿಸ್ತಾ ಇರ್ತಾನೆ. ಅವ್ನ ಕಾಲ್ ಬಂದು ಕೂಡಲೇ ಮಹಿಮ ಈ ರೀತಿಯಾಗಿ ಅಳ್ತಾ ಇರ್ತಾಳೆ, ನೀವೇನು ಟೆನ್ಷನ್ ಮಾಡಬೇಡಿ, ಅದೆಲ್ಲ ನಾನು ನೋಡ್ಕೊಳ್ತೇನೆ ಅಂತ ಹೇಳಿ ಅಮಿತ್ ಬಾಯಿ ಹೇಳ್ತಾನೆ. ಆಗ ಮುತ್ತು ಹೇಳ್ತಾನೆ, ನೋಡಿ ಮಹಿಮಾ ಅವರೇ, ನೀವು ಯಾವುದಕ್ಕೂ ಹೆದರಬೇಡಿ, ನಿಮ್ಮ ಜೊತೆ ನಾವೆಲ್ಲನೂ ಇದ್ದೇವೆ, ಅದಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮ ಜೊತೆ ಇದ್ದೇನೆ, ಇನ್ನೇನು ಹೆದರಬೇಡಿ ಅಂತ ಹೇಳಿ ಅವಳನ್ನು ಸಮಾಧಾನಪಡಿಸಿ ಅಲ್ಲಿಂದ ಹೋಗ್ತಾನೆ. ಇನ್ನು ಈ ಕಡೆ ಹರಿ, ಕಂಠಿ, ಚಂದನ ಎಲ್ಲರೂ ಕೂತ್ಕೊಂಡಿರ್ತಾರೆ. ಆವಾಗ ಹರಿ ಹೇಳ್ತಾನೆ, ಏನು ಮೇಡಮ್ ತುಂಬ ಸುಸ್ತಾಯ್ತಾ, ತುಂಬ ಸುಸ್ತಾಗಿ ಥರ ಕಾಣಿಸ್ತಾ ಇದ್ದೀರಾ, ಏನಾಯಿತು ಅಂತ ಕೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಒಂದು ರಾಶಿ ಪಾತ್ರೆ ಇತ್ತಲ್ಲ ಅದನ್ನೆಲ್ಲ ತೊಳೆದು ಬಂದೆ, ಬೇಕಾದರೆ ನೀವು ಹೋಗಿ ತೊಳೆದು ಬನ್ನಿ ಹೋಗಿ ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಅಯ್ಯಯ್ಯೋ ಮೇಡಮ್ ನಂಗೆ ಬೇಡ ಮೇಡಮ್, ಆ ಪಾತ್ರೆ ನೀವೇ ತೊಳೆದಿದ್ದೀರಲ್ವಾ, ನಿಮಗೆ ಎಷ್ಟು ಸುಸ್ತಾಗಿದೆ, ಇನ್ನು ನನ್ನ ಕೈಲಂತೂ ಆಗಲ್ಲ, ಹೆಣ್ಮಕ್ಳು ಯಾವತ್ತಿದ್ರೂ ಸ್ಟ್ರಾಂಗ್, ಅದಕ್ಕೆ ಅಲ್ವಾ ನೀವು ಎಲ್ಲ ಕೆಲಸ ಮಾಡ್ತಾ ಇರೋದು, ನನ್ನ ಕೈಲಂತೂ ಆಗಲ್ಲ ಬಿಡಿ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಹೌದು ಇದೊಂದು ಹೇಳಿಕ್ಕೆ ಬರುತ್ತೆ ನಿಮಗೆ ಅಂತ ಹೇಳ್ತಾಳೆ. ಇನ್ನು ಹರಿ ಹೇಳ್ತಾನೆ, ಮೇಡಮ್ ಏನಾದರೂ ಕಾಫಿ ಟೀ ಮಾಡ್ಕೊಂಡು ಕುಡೀರಿ ಮೇಡಮ್ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ನನಗೆ ಹೇಳುವ ಬದಲು ನೀವೇ ಮಾಡ್ಕೊಂಡು ಬನ್ನಿ ಅಲ್ವಾ ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ನಾನಾ, ಅಯ್ಯೋ ಮೇಡಮ್ ನಂಗೆ ಕಾಫಿ ಟೀ ಮಾಡೋಕ್ಕೆ ಬರಲ್ವೇ ಅಂತ ಹೇಳ್ತಾನೆ. ಆಗ ಕಂಠಿ ಹೇಳ್ತಾನೆ, ಅದಕ್ಕೆ ನಾನು ಮಾಡ್ಕೊಂಡು ಬರಲಾ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಅಯ್ಯೋ ಕಂಠಿ ಅವರೇ ಬೇಡ ಬೇಡ ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಮೇಡಮ್ ಅದೇನು ಹಾಗೆ ಹೇಳ್ತಿದ್ದೀರಾ, ನನ್ನ ಹತ್ರ ಕಾಫಿ ಟೀ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರಿ, ಈಗ ಕಂಠಿ ಮಾಡ್ಕೊಂಡು ಬರ್ತಾರಂತ ಹೇಳಿದರೆ ಬೇಡ ಬೇಡ ಅಂತಿದ್ದೀರಲ್ಲ, ಅದ್ಯಾಕೆ ಅಂತ ಕೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಕಂಠಿ ಪಾಪ ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಓ ಕಂಠಿ ಪಾಪ, ನಾನೇನು ಪಾಪಿಯಾ ಅಂತ ಹೇಳ್ತಾನೆ. ಆಗ
ಚಂದನ ಹೇಳ್ತಾಳೆ, ನೋಡಿ ಇದಕ್ಕೆ ಸೈ ನೀವು ಮಾತಾಡೋದಕ್ಕೆ ಅಂತ ಹೇಳ್ತಾನೆ. ಆಗ ಕಂಠಿ ಹೇಳ್ತಾನೆ, ಅತ್ತಿಗೆ ನಾನೇ ಮಾಡ್ಕೊಂಡು ಬರ್ತೇನೆ ಅತ್ತಿಗೆ, ನೀವೇನು ಯೋಚನೆ ಮಾಡಬೇಡಿ, ನಾನು ಮಾಡ್ಕೊಂಡು ಬರ್ತೇನೆ ಅಂತ ಹೇಳಿ ಮಾಡೋಕೆ ಹೋಗ್ತಾನೆ. ಆಗ ಹರಿ ಹೇಳ್ತಾನೆ, ಈ ಕಂಠಿ ಲೆಮನ್ ಟೀ ಮಾಡು, ನೀನು ತುಂಬ ಚೆನ್ನಾಗಿ ಮಾಡ್ತೀಯಾ ಅಂತ ಹೇಳ್ತಾನೆ. ಆಗ ಕಂಠಿ ಹೇಳ್ತಾನೆ, ಆಯ್ತು ಬಿಡು ಅದನ್ನೇ ಮಾಡ್ಕೊಂಡು ಬರ್ತೇನೆ ಅಂತ ಹೇಳಿ ಅಡುಗೆ ಮನೆಗೆ ಹೋಗ್ತಾನೆ. ಕಂಠಿ ಅಂತೂ ಲೆಮನ್ ಟೀ ಮಾಡುವಾಗ ತುಂಬ ಖುಷಿಯಾಗಿ ಹಾಡು ಹೇಳ್ತಾ ಡ್ಯಾನ್ಸ್ ಮಾಡಿಕೊಂಡು ಟೀ ಮಾಡ್ತಾ ಇರ್ತಾನೆ. ಇನ್ನು ಹರಿ ಮತ್ತು ಚಂದನ ಅದನ್ನು ಕದ್ದು ಮುಚ್ಚಿ ನೋಡ್ತಾ ಇರ್ತಾರೆ. ಹರಿ ಹೇಳ್ತಾನೆ, ಮೇಡಮ್ ನೋಡಿ ಮೇಡಮ್, ಕಂಠಿ ಯಾವ ಥರ ಡ್ಯಾನ್ಸ್ ಮಾಡ್ಕೊಂಡು ಟೀ ಮಾಡ್ತಿದ್ದಾನೆ ನೋಡಿ, ಇಷ್ಟೊಳ್ಳೆ ಸಾಂಗ್ ಹಾಡ್ತಿದ್ದಾನೆ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಹೌದು ಹರಿ ಅವರೇ, ಕಂಠಿಯವ್ರು ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಟೀ ಮಾಡ್ತಿದ್ದಾರೆ ಅಂತ ಹೇಳ್ತಾನೆ. ಆವಾಗ ಹರಿ ಹೇಳ್ತಾನೆ, ಹೌದು ಮೇಡಮ್, ಅವ್ನ ಟ್ಯಾಲೆಂಟ್ ಹೊರಗಡೆ ಬರಬೇಕಾದ್ರೆ ಅವ್ನು ಅಡುಗೆ ಮನೆಗೆ ಹೋಗಿ ಟೀ ಮಾಡಬೇಕಾಯ್ತು ನೋಡಿ ಮೇಡಮ್ ಅಂತ ಹೇಳ್ತಾನೆ. ಇನ್ನು ಕಂಠಿ ಟೀ ಎಲ್ಲ ಮಾಡ್ತಾನೆ. ಟೀ ಎಲ್ಲ ಮಾಡಿ ಅವರಿಗೆ ಸರ್ವ್ ಮಾಡಬೇಕಂತ ಹೇಳಿ ಬರ್ತಾನೆ. ಆವಾಗ ಚಂದನ ಮತ್ತು ಹರಿ ಇಬ್ಬರು ಕೂಡ ಅವನನ್ನು ನೋಡಿ ಹೊರಗಡೆ ಹೋಗುವಾಗ ಅವರಿಬ್ಬರು ಡಿಕ್ಕಿ ಹೊಡ್ಕೊಳ್ತಾರೆ. ಆಗ ಕಂಠಿ ಹೇಳ್ತಾನೆ, ಅಲ್ಲ ನೀವಿಬ್ಬರು ಇಲ್ಲೇನು ಮಾಡ್ತಿದ್ದೀರಾ ಅಂತ ಹೇಳ್ತಾರೆ. ಆಗ ಹರಿ ಹೇಳ್ತಾನೆ, ಅದೇನಿಲ್ಲ ಕಂಠಿ, ನೀರು ಕುಡಿಯೋಕ್ಕಂತ ಬಂದ್ವಿ ಅಷ್ಟೇ ಅಂತ ಹೇಳ್ತಾನೆ. ಆಗ ಕಂಠಿ ಹೇಳ್ತಾನೆ, ಅಲ್ಲ ನೀರು ಕುಡಿಯೋಕ್ಕಾದ್ರೆ ಅಡುಗೆ ಮನೆ ಒಳಗೆ ಬರಬೇಕಿತ್ತಲ್ಲ, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದೀರಾ ಅಂತ ಹೇಳ್ತಾರೆ. ಆಗ ಹರಿ ಹೇಳ್ತಾನೆ, ನೀವು ಟೀ ಮಾಡ್ತಿದ್ಯಲ್ಲ ಅದನ್ನು ನೋಡ್ತಾ ಇದ್ದೆ, ಅದು ಬೇರೆ ಡ್ಯಾನ್ಸ್ ಮಾಡ್ಕೊಂಡು ತುಂಬ ಖುಷಿಯಾಗಿ ಟೀ ಮಾಡ್ತಿದ್ಯಾ, ಅದನ್ನೇ ನೋಡ್ಕೊಂಡು ಇಲ್ಲೇ ನಿಂತು ಬಿಟ್ವಿ ಅಂತ ಹೇಳ್ತಾರೆ. ಆಗ ಕಂಠಿ ಹೇಳ್ತಾನೆ, ಹಾಗೇನಿಲ್ಲ ಬಿಡಿ, ಮೊದಲು ಟೀ ತಗೊಳ್ಳಿ ಅಂತೇಳಿ ಎಲ್ಲರಿಗೆ ಟೀ ಕೊಡ್ತಾನೆ. ಇನ್ನು ನಟರಾಜ ರೇಡಿಯೋ ಆನ್ ಮಾಡಿ ಪದ್ಯ ಕೇಳ್ತಾ ಇರ್ತಾನೆ. ಅಲ್ಲಿ ಮಹಿ ಕೂಡ ಇರ್ತಾನೆ. ಇವರೆಲ್ಲ ಟೀ ಕುಡಿತಾ ಇರ್ತಾರೆ. ಇನ್ನು ಮಹಿ ತುಂಬಾ ಇರಿಟೇಷನ್ ಆಗ್ತಾ ಇರ್ತದೆ ಅವ್ನ ಪದ್ಯ ಕೇಳ್ತಿರೋದು ನೋಡಿ. ಇನ್ನು ಮಹಿ ಹೇಳ್ತಾನೆ, ಮೊದಲ ರೇಡಿಯೋ ಆಫ್ ಮಾಡೋಂಗೆ ತುಂಬಾ ಇರಿಟೇಷನ್ ಆಗ್ತಿದೆ ಅಂತ ಹೇಳ್ತಾನೆ. ಆದರೆ ನಟರಾಜ ಕೇಳೋದೇ ಇಲ್ಲ. ಅವ್ನು ರೇಡಿಯೋ ಆನ್ ಮಾಡಿ ಸಾಂಗ್ ಕೇಳ್ತಾನೆ ಇರ್ತಾನೆ. ಆವಾಗ ಮಹಿಗೆ ನೆನಪು ಬರ್ತಾ ಇರ್ತದೆ, ಅವ್ರ ಅಮ್ಮನ್ನ ನಟರಾಜ ಹೊಡೆದಿದ್ದು ಬೈದಿದ್ದು ಎಲ್ಲ ನೆನಪು ಬರ್ತಾ ಇರ್ತದೆ. ಅವನಿಗೆ ಪದೇ ಪದೇ ಅದೇ ನೆನಪು ಮರುಕಳಿಸ್ತಾ ಇರ್ತದೆ. ಅವನಿಗೆ ತುಂಬಾ ಸಿಟ್ಟು ಬರ್ತಾ ಇರ್ತದೆ. ಆಗ ಅವನು, ಹೇಳಿದ್ದು ಕೇಳ್ತೀಯಾ ಇಲ್ವಾ, ಮೊದಲ ರೇಡಿಯೋ ಆಫ್ ಮಾಡು ಅಂತೇಳಿ ಗಟ್ಟಿಯಾಗಿ ಕಿರ್ಚ್ತಾನೆ. ಆಗ ಮನೆಯವರೆಲ್ಲರೂ ಬರ್ತಾರೆ. ಆವಾಗ ನಟರಾಜ್ ಹೇಳ್ತಾನೆ, ನಾನು ಯಾಕೆ ಆಫ್ ಮಾಡಲಿ, ಇದು ನನ್ನ ಮನೆ, ನಾನು ಏನು ಬೇಕಾದರೂ ಮಾಡ್ತೇನೆ, ನಿಂಗೆ ಯಾರು ಅದನ್ನೆಲ್ಲ ಕೇಳಿಕೆ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾರೆ, ಅಂಕಲ್ ನೀವೇನು ಯೋಚನೆ ಮಾಡಬೇಡಿ, ನೀವು ಇದ್ರ ಬಗ್ಗೆ ಟೆನ್ಷನ್ ಮಾಡಬೇಡಿ, ಮೊದಲು ಇಲ್ಲಿಂದ ಹೋಗಿ ಅಂಕಲ್ ಅಂತ ಹೇಳ್ತಾರೆ. ಆಗ ನಟರಾಜ್ ಹೇಳ್ತಾನೆ, ಆಯ್ತಮ್ಮ ನೀನು ಹೇಳ್ತಿದ್ದೀಯ ಅಂತ ನಾನು ಹೋಗ್ತಿದ್ದೇನೆ ಅಂತ ಹೇಳ್ತಾರೆ. ಆಗ ಮಹಿ ಹೇಳ್ತಾನೆ, ಎಲ್ಲಿಗೋ ಹೋಗ್ತೀಯಾ ಅಂತ ಹೇಳ್ಕೊಂಡು ಅವನ ಕೈಯಲ್ಲಿದ್ದ ರೇಡಿಯೋನ ತೆಗೆದು ನೆಲಕ್ಕೆ ಬಿಸಾಡಿ ರೇಡಿಯೋನ ಒಡೆದಾಕ್ತಾನೆ. ಆಗ ಮನೆಯವರೆಲ್ರಿಗೂ ತುಂಬಾ ಶಾಕ್ ಆಗುತ್ತೆ. ಇನ್ನು ಮನೆಯವ್ರು ಹೇಳ್ತಾರೆ, ಯಾಕೆ ಮಹಿ ಈ ರೀತಿ ಮಾಡ್ತಿದ್ಯಾ ಅಂತ ಹೇಳ್ತಾರೆ. ಮಹಿ, ನೋಡು ಸುಮ್ಮನೆರು, ಈ ರೀತಿ ಎಲ್ಲ ಮಾಡಬೇಡ ಅಂತ ತಿಳ್ಕೊಂಡು ಚಂದನ ಹೇಳ್ತಾಳೆ. ಆಗ ಮಹಿ ಹೇಳ್ತಾನೆ, ನಾನು ಇದೇ ರೀತಿ ಮಾಡ್ತೇನೆ, ನೀವೆಲ್ಲ ಇವ್ರಿಗೆ ಸಪೋರ್ಟ್ ಮಾಡ್ತಿದ್ದೀರಾ, ಅಲ್ಲ ನಮ್ಮಮ್ಮ ಎಷ್ಟೋ ವರ್ಷ ಆದಮೇಲೆ ನನ್ನ ನೋಡ್ಲಿಕ್ಕಂತ ಬಂದಿದ್ರು, ಆದರೆ ಇವನು ಏನೋ ಮಾಡಿ ನಮ್ಮಮ್ಮನ ಓಡಿಸ್ಬಿಟ್ಟ, ಅವ್ನು ಮತ್ತೆ ಮನೆ ಬಿಟ್ಟು ಹೋಗೋಗೆ ಮಾಡಿಬಿಟ್ಟ, ಪಾಪಿ ಇವನು ಅಂತ ತಿಳ್ಕೊಂಡು ಬಾಯಿಗೆ ಬಂದಾಗ ಒಂದೇ ಸಮಯ ಬೈತಾ ಇರ್ತಾರೆ. ಇನ್ನು ಹರಿ ಹೇಳ್ತಾನೆ, ನೋಡು ಮಹಿ ಈ ರೀತಿ ಎಲ್ಲ ಬೈಬೇಡ ಅಂತ ಹೇಳ್ತಾರೆ. ಇನ್ನು ಚಂದನನು ಅದೇ ಮಾತು ಹೇಳ್ತಾಳೆ, ನೋಡು ಮಹಿ ಈ ರೀತಿ ಎಲ್ಲ ಅಪ್ಪನಿಗೆ ಬೈಬೇಡ, ಸುಮ್ಮನೆ ಇದ್ಬಿಡು, ವಿಷಯ ಏನಂತ ಗೊತ್ತಿಲ್ಲ, ನೀವು ಈ ರೀತಿ ಮಾತಾಡೋದು ತಪ್ಪಾಗುತ್ತೆ ಮಹಿ, ಸುಮ್ಮನೆ ಇದ್ಬಿಡು ಅಂತ ಹೇಳ್ತಾರೆ. ಆಗ ಮಹಿ ಹೇಳ್ತಾನೆ, ನಂಗೆ ಗೊತ್ತಿದೆ ಅತ್ತಿಗೆ, ನೀವೆಲ್ಲರೂ ಇವನಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂತ, ಆದರೆ ನಾನಂತೂ ಇವನನ್ನು ಬಿಡಲ್ಲ ಅಂತ ಹೇಳ್ಕೊಂಡು ಅವನು ಕುತ್ತಿಗೆ ಪಟ್ಟಿನ ಕೈ ಹಿಡ್ಕೊಂಡು ಮಾತಾಡ್ತಿದ್ದಾನೆ. ಯಾಕೋ ಹೀಗೆ ಮಾಡಿದೆ, ಕೊಲೆಗಾರ ನೀನು ಅಂತ ತಿಳ್ಕೊಂಡು ಬಾಯಿಗೆ ಬಂದಾಗೆ ಅವನಿಗೆ ಬೈತಾ ಇರ್ತಾನೆ. ಅಷ್ಟರಲ್ಲಿ ಮುತ್ತು ಬಂದು ಅವನನ್ನು ತಪ್ಪಿಸ್ತಾನೆ. ಇನ್ನು ಮೈ ಕೇಳ್ತಾನೆ ಇರಲ್ಲ, ಪದೇ ಪದೇ ನಟರಾಜನ ಮೇಲೆ ಕೈ ಮಾಡ್ತಾನೆ ಇರ್ತಾನೆ. ಆವಾಗ ಚಂದನ ಮೈನ ಎಳೆದು ಒಂದು ಕೆನ್ನೆಗೆ ಬಾರಿಸ್ತಾಳೆ. ಇನ್ನು ಮನೆಯವರೆಲ್ರಿಗೂ ಶಾಕ್ ಆಗುತ್ತೆ. ಇನ್ನು ಮೈಗಂತೂ ತುಂಬಾ ಬೇಜಾರಾಗುತ್ತೆ. ಇನ್ನು ನಟರಾಜ ಅಲ್ಲಿಂದ ಹೋಗ್ತಾನೆ. ಇನ್ನು ಚಂದನ ಹೇಳ್ತಾಳೆ, ನೋಡು ಮಹಿ, ಇನ್ನೊಂದು ಸಲ ಏನಾದರೂ ಈ ರೀತಿ ಮಾಡಿದರೆ ನಾನಂತೂ ಸುಮ್ಮನೆ ಬಿಡಲ್ಲ ನಿನ್ನನ್ನು. ನೋಡು, ಅಂಕಲ್ ಏನೇ ಮಾಡಲಿ ಅವ್ರ ಜೊತೆ ನಾನಿದ್ದೇನೆ, ಇನ್ನೊಂದು ಸಲ ನೀನು ಏನಾದರೂ ಅಂಕಲ್ಗೆ ಬೈದರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆಗ ಅವನು ಹೇಳ್ತಾನೆ, ಆಯಿತು ಬಿಡಿ, ನೀವೆಲ್ಲ ಆ ವಯಂಗೆ ಸಪೋರ್ಟ್ ಮಾಡ್ತೀರಲ್ಲ, ಆಯಿತು ನಾನು ಈ ಮನೆ ಬಿಟ್ಟು ಹೋಗ್ತೇನೆ ಅಂತೇಳಿ ಅಲ್ಲಿಂದ ಹೋಗ್ತಾನೆ. ಮನೆಯವರೆಲ್ಲ ಎಷ್ಟೇ ತಡೆದಿದ್ರು ಅವನು ಅವ್ರ ಮಾತು ಕೇಳಲ್ಲ. ಇನ್ನು ಅವನು ಸೀದಾ ಬಸ್ ಸ್ಟಾಪಿಗೆ ಹೋಗಿ ನಿಲ್ತಾನೆ. ಇನ್ನು ಅವನ ಹಿಂದೆ ನಟರಾಜ ಕೂಡ ಬಂದು ಅವನನ್ನೇ ನೋಡ್ತಾ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ, ಅವನು ಏನು ಮಾಡ್ತಾನೆ ಅಂತ ಹೇಳಿ. ಇನ್ನು ಅವನು ತುಂಬಾ ಅಳ್ತಾ ಇರ್ತಾನೆ. ಮನೇಲಾದ ಇನ್ಸಿಡೆಂಟನ್ನು ನೋಡಿ ತುಂಬಾ ಅಳ್ತಾ ಇರ್ತಾನೆ. ಚಂದನ ಅವನಿಗೆ ಕೆನ್ನೆಗೆ ಬಾರಿಸಿದ್ದು ಎಲ್ಲನೂ ಅವನಿಗೆ ನೆನಪು ಬರ್ತಾ ಇರ್ತದೆ. ಇನ್ನೂ ಅಷ್ಟರಲ್ಲಿ ಅನಿತಾ ಬರ್ತಾಳೆ. ಅನಿತಾ ಬಂದು ಕೇಳ್ತಾಳೆ, ಏನಾಯಿತು, ಏನಾದರೂ ಪ್ರಾಬ್ಲಮ್ ಆಯಿತಾ ಅಂತ ಕೇಳ್ತಾಳೆ. ಆಗ ಮೈ ಹೇಳ್ತಾನೆ, ಹಾಗೇನೂ ಇಲ್ಲ,
ನಾನು ಸುಮ್ಮನೆ ನಿಂತಿದ್ದೆ ಅಷ್ಟೇ ಅಂತ ಹೇಳ್ತಾನೆ. ಆಗ ಅನಿತಾ ಹೇಳ್ತಾಳೆ, ನೋಡಿ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ನಿಮ್ಮ ಅತ್ತಿಗೆ ಇದ್ದಾರಲ್ಲ ಚಂದನ ಅಕ್ಕ, ಅವ್ರ ಹತ್ರನೇ ಹೇಳಿ, ಅವರಿದ್ದರೆ ಎಲ್ಲ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡ್ತಾರೆ ಅಂತ ಹೇಳ್ತಾಳೆ. ಆದರೆ ಮೈಗೆ ಚಂದನ ಕೆನ್ನೆಗೆ ಬಾರಿಸಿದೆ ನೆನಪು ಬರ್ತಾನೆ ಇರ್ತದೆ. ಇನ್ನು ಬಸ್ ಬರುತ್ತೆ. ಅನಿತಾ ಹೇಳ್ತಾಳೆ, ಆಯಿತು ನಾನೇ ಬರ್ತೇನೆ ಅಂತ ಹೇಳಿ ಬಸ್ಸಲ್ಲಿ ಹೋಗ್ತಾಳೆ. ಇನ್ನು ಮಹಿ ಅಂತೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನು ರಾತ್ರಿ ಆಗುತ್ತೆ. ಕಂಟಿ, ಹರಿ ಮತ್ತು ಮುತ್ತು 3 ಜನ ಕೂಡ ಹೊರಗಡೆ ನಿಂತ್ಕೊಂಡು ಕಾಯ್ತಾ ಇರ್ತಾರೆ, ಮಹಿ ಇನ್ನೂ ಬಂದಿಲ್ಲ ಅಂತ ಹೇಳ್ಕೊಂಡು. ಇನ್ನು ಚಂದನ ಬರ್ತಾಳೆ. ಚಂದನ ಬಂದು ಕೇಳ್ತಾಳೆ, ಏನಾಯ್ತಣ್ಣ, ಯಾಕೆ ಇಲ್ಲಿ ಕೂತಿದ್ದೀರಾ ಅಂತ ಕೇಳ್ತಾಳೆ. ಆವಾಗ ಅವನು ಹೇಳ್ತಾನೆ, ಅಲ್ಲಮ್ಮ ಚಂದನ, ಮಹಿ ಇಷ್ಟೊತ್ತಾಯಿತು ಇನ್ನೂ ಬಂದಿಲ್ಲ ಅಲ್ವಾ, ಅವನು ಬರೋ ದಾರಿಯೇ ಕಾಯ್ತಾ ಇದ್ದೇವೆ ಅಂತ ಹೇಳ್ತಾಳೆ. ಆವಾಗ ಚಂದನ ಹೇಳ್ತಾಳೆ, ಅಣ್ಣ ನಿಮ್ಗೇನಾದರೂ ನಾನು ಮೈಗೆ ಹೊಡೆದದ್ದು ತಪ್ಪಂತ ಅನ್ನಿಸ್ತಾ ಅಂತ ಕೇಳ್ತಾಳೆ. ಆಗ ಮುತ್ತು ಹೇಳ್ತಾನೆ, ಇಲ್ಲಮ್ಮ, ನಿನಗೆ ಎಲ್ಲ ಅಧಿಕಾರನೂ ಇದೆ ಅವನ ಮೇಲೆ ಕೈ ಮಾಡೋದು ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ನೋಡಿ ಅಣ್ಣ, ಅವನಿಗೆ ಸ್ವಲ್ಪ ಸಮಾಧಾನ ಬೇಕು. ಅವನ ಸಮಾಧಾನ ಆದಮೇಲೆ ಅವನಷ್ಟಕ್ಕೆ ಅವನು ಇಲ್ಲಿಗೆ ಬರ್ತಾನೆ, ನೀವೇನು ಯೋಚನೆ ಮಾಡಬೇಡಿ. ಅವನ ಹಿಂದೆ ಅಂಕಲ್ ಕೂಡ ಹೋಗಿದ್ದಾರೆ, ಅವನನ್ನು ಕರ್ಕೊಂಡು ಬರ್ತಾರೆ, ನೀವೇನು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಹೇಳ್ತಾಳೆ. ಇನ್ನು ಅವರಿಗೆಲ್ಲ ಸ್ವಲ್ಪ ಸಮಾಧಾನ ಆಗುತ್ತೆ. ಇನ್ನು ಅವರೆಲ್ಲ ಮನೆಯೊಳಗೆ ಹೋಗ್ತಾರೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ.